ಹಲೋ, ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಸೂರ್ಯನು ಎಲ್ಲೆಲ್ಲಿ ಇದ್ದರೆ, ಅಂದರೆ 12 ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಇದ್ದರೆ ಯಾವ ಒಂದು ಗುಣಗಳು ಚಿಮ್ಮುತ್ತವೆ. ಈ ಈ ಎರಡು ಹಾರೋಸ್ಕೋಪ್ ನೋಡಿ. ಇವರು ಒಬ್ಬರು ಮಕರ ಲಗ್ನ, ಇನ್ನೊಬ್ಬರು ಕುಂಭ ಲಗ್ನ. ಅವರಿಗೆ ರವಿ ಎಲ್ಲಿದ್ದಾನೆ? ಲಗ್ನದಲ್ಲೇ ಇದ್ದಾನೆ ಇಬ್ಬರಿಗೂ. ಅಂದರೆ ಭಾಳ ಅಹಂಕಾರಿಗಳು, ಪ್ರೌಡಿ ಫೆಲೋಸ್. ಆಯಿತಾ? ಅದರಲ್ಲಿ ಈ ಮೊದಲನೇ ಜಾತಕ ನೋಡಿ, ಲಗ್ನದಲ್ಲಿ ಗುರು ಶುಕ್ರ ಎರಡು ಗುರುಗಳು ಇದ್ದು ರವಿ ಇದ್ದಾನೆ. ಅಂದರೆ ಇಲ್ಲಿ ನೇಚರ್ ಪ್ರೌಢಿ ಇದೆ, ಆದರೆ ಅದು ತಲೆ ತಗ್ಗಿಸುವಂಥ ಭಾವನೆ ಇದೆ. ಗುರು ನಾಲೆಜ್ ಇದ್ದವ, ಶುಕ್ರ ಒಳ್ಳೆ ಪ್ಯಾರಿ ಪ್ಯಾರಿ ಹುಡುಗ ಅಂತ ಹೇಳ್ತಾರೆ. ನಕ್ಕಿದರೆ ಗುಳಿ ಬೀಳು, ಕನ್ನೆಯಲ್ಲಿ ಗುಳಿ ಬೀಳುವಂಥ ಹುಡುಗ. ಅದೇ ಯಾವುದು ಇಲ್ಲಿ ಗುರು ಶುಕ್ರ ಅಂದರೆ ಆ ರೀತಿಯ ಒಂದು ವ್ಯಕ್ತಿ. ಎರಡನೇ ಜಾತಕದಲ್ಲಿ ಲಗ್ನದಲ್ಲಿ ರವಿ, ಅಂದರೆ ಕುಂಭದಲ್ಲಿ ಮೂಲ ತ್ರಿಕೋಣ ಶನಿದು, ರವಿ ಅವನ ವೈರಿ. ಇವರಿಗೆ ಪ್ರೌಢಿತನ ಜಾಸ್ತಿ ಇದೆ. ಓಕೆ. ಆಮೇಲೆ ಇಲ್ಲಿ ಸೂರ್ಯ ಎರಡನೇ ಮನೆಯಲ್ಲಿದ್ದರೆ ಏನಾಗುತ್ತೆ? ಅವರಿಗೆ ಫ್ಯಾಮಿಲಿಯೇ ಒಂದು ರೀತಿಯಲ್ಲಿ ಭಾಳ ವ್ಯಾಲ್ಯೂಯೇಬಲ್ ಅಂತೇಳಿ. ಇವರಲ್ಲಿ ನೋಡಿ, ಲಗ್ನದಲ್ಲಿ ಎರಡನೇ ಮನೆಯಲ್ಲಿ ರವಿ ಇದ್ದಾನೆ, ರವಿ ಜೊತೆ ಕುಜ ಇದ್ದಾನೆ. ಸ್ವಲ್ಪ ಆ್ಯಂಗ್ರಿ ಗರ್ಲ್ ಅಂತ ಹೇಳ್ಬೋದು. ಇದರಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ರವಿ ಇದ್ದು ಶನಿ ಇದ್ದಾನೆ, ಶುಕ್ರ ಇದ್ದಾನೆ. ಸೊ ಇದು ಶುಕ್ರ ಅಂದರೆ ಫ್ಯಾಷನ್ ಓರಿಯೆಂಟೆಡ್. ಓಕೆ. ನಗಾಡಿದರೆ ಒಂದು ರೀತಿಯಲ್ಲಿ 32 ಹಲ್ಲು ಕಾಣಿಸುವಂಥದ್ದು. ಶನಿ ರವಿ ಶತ್ರುಗಳು. ಸೊ ಇಂಟರ್ನಲ್ಲಿ ಇವರಿಗೂ ಕೋಪ ಇದೆ. ಓಕೆ. ಸೂರ್ಯ ಮೂರನೇ ಮನೆಯಲ್ಲಿದ್ದರೆ ಒಂದು ರೀತಿಯಲ್ಲಿ ಅದು ಬಲ. ಯಾಕಂದರೆ ಇದು ಮೂರನೇ ಮನೆ, ಥರ್ಡ್ ಹೌಸ್, ಕರೇಜಿಯಸ್ ಹೌಸ್. ಮಂಗಲಿದ್ದರೆ ಧೈರ್ಯ ಜಾಸ್ತಿ ಅಂತ. ಇವರಲ್ಲಿ ಏನು ಇದೆ ಮೂರನೇ ಮನೆಯಲ್ಲಿ ನೋಡಿ, ಸ್ಟ್ರೆಂತ್ ಅಂದರೆ ಇವ್ರದ್ದು ಕಟಕ ಲಗ್ನ, ಮೂರನೇ ಮನೆಯಲ್ಲಿ ರವಿ. ಎರಡನೇ ಇದರಲ್ಲಿ ಇವರದ್ದು ಮೀನ ಲಗ್ನ, ಮೂರನೇ ಮನೆಯಲ್ಲಿ ರವಿ. ಬುಧ ಗುರು ಕೂಡ ರವಿ ಜೊತೆಗಿದ್ದಾನೆ. ಇಲ್ಲಿ ರವಿ ಜೊತೆ ಬುಧ ಶುಕ್ರ ಇದ್ದಾನೆ. ಸೊ ಇವರು ಭಾಳ, ಗುರು ಇದ್ದವರು ಭಾಳ ನಮ್ರತೆ, ವಿನಯತೆ ಇರುತ್ತೆ. ಇದು ಸ್ವಲ್ಪ ಬುಧನ ಮನೆಯಲ್ಲೇ ಎಕ್ಸಾಲ್ಟೆಡ್, ಅಂದರೆ ವೆರಿ ಬ್ರೈನಿ ಫೆಲೋ. ಪ್ಲಸ್ ಶುಕ್ರ ಒಂದು ರೀತಿಯಲ್ಲಿ ಶೌಕೀನ್ ಕೂಡ ಇದೆ. ಓಕೆ. ನಾಲ್ಕನೇ ಮನೆಯಲ್ಲಿ ಗುರು, ನನ್ನದೇ ಜಾತಕ, ನಾಲ್ಕನೇ ಮನೆಯಲ್ಲಿ ಗುರು, ಶನಿ ರವಿ ಶನಿ, ನಾಲ್ಕನೇ ಮನೆಯಲ್ಲಿ ರವಿ ಇದ್ರೆ ಏನಂತಾರೆ, ಮದರ್, ತಾಯಿ ಆದವಳು ಒಂದು ರೀತಿಯಲ್ಲಿ ದಾದಾಗಿರಿ ತೋರಿಸುವಂಥ. ಓಕೆ. ಸೊ ಹೌದು, ನಮ್ಮ ತಾಯಿ ಭಾಳ ಜೋರೇ, ನಮ್ಮ ತಂದೆ ಸ್ವಲ್ಪ ನರಮ್. ಓಕೆ. ತಾಯಿ ಕೂತ್ಕೊ ಅಂದರೆ ಕೂತ್ಕೋಬೇಕು, ನಿಂತ್ಕೊ ಅಂದರೆ ನಿಂತ್ಕೋಬೇಕು. ಹಾಗೆ ಸೊಸೆದಿಕ್ಕಳೆಲ್ಲ ನಡುಕ್ತಾರೆ. ಇನ್ನು 5ನೇ ಮನೆಯಲ್ಲಿ ಏನಿದ್ರೆ ಅವರ ಕ್ರಿಯೇಟಿವಿಟಿಯಿಂದ ಅವರಿಗೆ ಒಂದು ರೀತಿಯಲ್ಲಿ ಹೆಸರು ಬರ್ತದೆ. ಎಲ್ಲರೂ ಅವ್ರನ್ನ ಹೆಸರು ಕೂಗಿ ಕರೆಯೋದು. ಇವರು ಮಕರ ಲಗ್ನ, ಪಂಚಮದಲ್ಲಿ ರವಿ, ಬುಧ. ಗುರು ಇದ್ದ ಕೂಡಲೇ ನಮ್ರತೆ ಜಾಸ್ತಿ ಅಂತ. ಇನ್ನು 6ನೇ ಮನೆ ರವಿ ಐಗೋ ಕ್ಲಾಶಸ್ ಅಲ್ಲ, 6ನೇ ಮನೆ ರವಿ ಇದ್ದರೆ ವಿಕ್ಟ್ರಿ ಅಂತ. ಯಾಕಂದರೆ ಮೇಲ್ಫಿಕ್, ಸೂರ್ಯ ಮೇಲ್ಫಿಕ್ ಗ್ರಹ ತಿಳ್ಕೊಳ್ಳಿ. ಓಕೆ. ಮೇಲ್ಫಿಕ್ ಮನೆಯಲ್ಲಿ ಅದು ಪಾಸಿಟಿವ್ ಮೈನಸ್ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗ್ತದೆ.
ಇನ್ನು 7ನೇ ಮನೆಯಲ್ಲಿ ನಮ್ಮಲ್ಲಿ ಇಬ್ಬರು ಇದ್ದಾರೆ, ತಾಯಿ ಮಗ. ಅಲ್ಲಿ ನೋಡಿ ರಾಹು, ಇದು ಲಗ್ನದಲ್ಲಿ ರಾಹು, ರವಿ ಬುಧ ಕೇತು 7ನೇ ಮನೆಯಲ್ಲಿ ರವಿ. ಇವರಿಗೆ ಮಿಥುನ ಲಗ್ನ 7ನೇ ಮನೆಯಲ್ಲಿ ರವಿ ಬುಧ ಕುಜ ಸೇಮ್. ಇಲ್ಲಿ ಕೇತು ಇದೆ, ಕುಜವತ್ ಕೇತು ಅಲ್ಲ ಕೇತುವತ್ ಕುಜ ಅಂದಿದ್ದಾರೆ. ಇಬ್ಬರದು ನೇಚರ್ ಒಂದೇ, ಆದರೆ ಇಲ್ಲಿ ಕೇತು ಆಧ್ಯಾತ್ಮಿಕ ಕೇತು ಇರೋದ್ರಿಂದ ಈ ಮಿಥುನ ಲಗ್ನದ 7ನೇ ಮನೆಯಲ್ಲಿ ಕುಜ ರವಿ ಬುಧ ಇರುವವರ ನೇಚರ್, ಈ 7ನೇ ಮನೆಯಲ್ಲಿ ಕೇತು ಬುಧ ರವಿ ಇರುವವರ ನೇಚರ್ ಎಂಟೈರ್ಲಿ ಡಿಫ್ರೆಂಟ್. ಕೇತು ಬುಧ ರವಿ ಇದ್ದವರು ಭಾಳ ನಮ್ರತೆ ಜಾಸ್ತಿ. ಓಕೆ. ಇನ್ನು 8ನೇ ಮನೆಯಲ್ಲಿ ರವಿ ಇದ್ದರೆ ಏನು ಒಂಥರ ಎಲ್ಲರೂ ಅವ್ರನ್ನ ಎದುರು ಹೊಗಳ್ತಾರೆ, ಆದರೆ ಹಿಂದಿನಿಂದ ತೆಗಳ್ತಾರೆ. 8ನೇ ಮನೆ ಸೀಕ್ರೆಟ್ ಅಲ್ಲ, ಗುಟ್ಟಿನಲ್ಲಿ ಕೇಳಿದ್ರೆ ಸುಖ ಇಲ್ಲ ರೀ ಅಂತ. ಓಕೆ. ಇವ್ರದ್ದು ತುಲಾ ಲಗ್ನ, 8ನೇ ಮನೆಯಲ್ಲಿ ರವಿ ಚಂದ್ರ, ಅಮಾವಾಸ್ಯೆ ಯೋಗ. ಆಮೇಲೆ 9ನೇ ಮನೆ ಲಕ್ಕಿ ಫಾದರ್ ಅಂತ, ರವಿ ಇದ್ದರೆ ಲಕ್ಕಿ ಫಾದರ್. ಓಕೆ. ಇನ್ನು 10ನೇ ಮನೆಯಲ್ಲಿ ರವಿ ಇದ್ದರೆ ಏನು, ಗುಡ್ ವಿಲ್ ಅಟ್ ವರ್ಕ್. ಓಕೆ. ಅವರ ಗುಡ್ ವಿಲ್ಲೇ ಅವರಿಗೆ ಕೆಲಸಕ್ಕೆ ಬಂದುಬಿಡ್ತದೆ ಅಂತ. ಇವರ ಲಗ್ನದಲ್ಲಿ ಕುಜ ಶನಿ ಇದ್ದಾರೆ, ರವಿ ಮಿಥುನದಲ್ಲಿದ್ದಾನೆ. ಇನ್ನೊಬ್ಬರಿಗೆ ರಾಹು ಕುಜ, ರವಿ ಸಿಂಹದಲ್ಲಿದ್ದಾನೆ. ಸಿಂಹದ ರವಿ ಒಳ್ಳೆಯದು. ಓಕೆ. ಸೊ ಇದು ಕನ್ಯಾದ ರವಿ ಅಲ್ಲ, ಕನ್ಯಾ ಲಗ್ನ. ಇವ್ರದ್ದು ಲಗ್ನ ವೃಶ್ಚಿಕ ಲಗ್ನ, ವೃಶ್ಚಿಕದ ಚಂದ್ರ ನೀಚ, ಆದರೆ ಇಲ್ಲಿ ಕುಜ ಶನಿ. ಓಕೆ. ಓಕೆ. ಸೊ ಇವರಿಗೇನು ಗುಡ್ ವಿಲ್, ಆದರೆ ಅವರು ಕೆಲಸ ಮಾಡುವ ಇದರಲ್ಲಿ ಒಳ್ಳೆ ಗುಡ್ ವಿಲ್ ಇರ್ತದೆ. ಇದು 11ನೇ ಮನೆ ಜಾತಕ. 11ನೇ ಮನೆ ರವಿ ಇದ್ದರೆ ಇದು ಸಾರಿ ಇವರಿಗೂ 10ನೇ ಮನೆಯಲ್ಲಿ ರವಿ. ಓಕೆ. ಇವರು ಗುಡ್ ವಿಲ್ಲೇ, ಎಲ್ಲರೂ ಒಳ್ಳೆರೆ ಅಂತ ಕರೆಯುವುದು. ಇನ್ನು 11ನೇ ಮನೆ ರವಿ ಇದ್ದರೆ ವೆಲ್ದಿ. ಇವರು ಮೀನ ಲಗ್ನದಲ್ಲೇ ಕೇತು, ಆದರೆ ರವಿ ಶುಕ್ರ ಮಕರದಲ್ಲಿದ್ದಾರೆ. ಇನ್ನೊಂದು ಧನು ಲಗ್ನ, 11ನೇ ಮನೆ ರವಿ ಬುಧ ಚಂದ್ರ ಶುಕ್ರ. ನೋಡಿ, ಶುಕ್ರನ ಮನೆಯಲ್ಲೇ ಇದ್ದಾರೆ, ಇದು ಕೂಡ ಒಳ್ಳೆಯದೇ. ಹಾಗೆ ಇನ್ನೊಬ್ಬರದ್ದು ಇನ್ನೊಬ್ರದ್ದು ನಾನು ತಗೊಳ್ಳಿಲ್ಲ. ಓಕೆ. ನೋಡುವ ಇನ್ನೊಬ್ರದ್ದು ಎಲ್ಲಿ. ಲಗ್ನ ಧನು ಲಗ್ನ. ಓಕೆ. ಧನು ಲಗ್ನ ಇಲ್ಲಿದೆಯಲ್ಲ. ಸೊ ಇದು ಇವರದ್ದು. ಓಕೆ. ಈ ಜಾತಕ ಇವರದ್ದು ಎಸ್, ಇವರದ್ದು ಇದೆ. ಓಕೆ. ಸೊ ಇವರದ್ದು ಇದು ಆಯಿತಾ. ಇನ್ನೊಂದು ಜಾತಕ ಮೇಷ ಲಗ್ನದ್ದು. ಎಲ್ಲಿದೆ ನೋಡಿ, ಇದನ್ನು ಕಟ್ ಮಾಡ್ತೇನೆ, ಇಲ್ಲಿ ಇಡ್ತೇನೆ, ಆವಾಗ ಕರೆಕ್ಟ್ ಅದು. ಇವ್ರದ್ದು ನೋಡಿ, ಮೇಷ ಲಗ್ನದಲ್ಲಿ ಗುರು ಕೇತು, ಕುಂಭದಲ್ಲಿ ರವಿ. ಸೊ ವೆಲ್ದಿ ಪರ್ಸನ್. ಎಸ್, ಕಂಪೇರ್ ಟು ಇದು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನೀವು ಕಂಪೇರ್ ಮಾಡ್ಬೋದು ಯಾರು ಹೆಚ್ಚು ವೆಲ್ದಿ ಅಂಥೇಳಿ. ಈ ಮೇಷ ಲಗ್ನದವರು ಹೆಚ್ಚು ವೆಲ್ದಿ. ಇವರು ಕಂಪೇರ್ ಮಾಡಿದ್ರೆ ಇವರು ರಿಚ್ನೆಸ್ ಜಾಸ್ತಿ ಇದೆ. ಇವರೆಲ್ಲ
ಎವರೇಜ್ ಪರ್ಸನ್. ಓಕೆ, ಇನ್ನು 12ನೇ ಮನೆ ರವಿ. ನೋಡಿ, ಇಲ್ಲಿ ಕೇತು 12ನೇ ಮನೆ, ರವಿ 12ನೇ ಮನೆ, ಕುಜ 12ನೇ ಮನೆ, ವಕ್ರಿ ಬುಧ ಕೂಡ 12ನೇ ಮನೆ. ಓಕೆ, ಇವ್ರದ್ದು ಸಿಂಹ ಲಗ್ನ. ಏನಾಗುತ್ತೆ? ಕಂಫರ್ಟ್ ಎಲ್ಲಿ? ಮನೆ ಹತ್ರ ಅಲ್ಲ, ದೂರದಲ್ಲಿ ಇವರಿಗೆ ಕಂಫರ್ಟ್ಸ್ ಜಾಸ್ತಿ ಇರ್ತದೆ. ಓಕೆ, ದೂರದಲ್ಲಿ ಇವರಿಗೆ ಬಹಳ ಕಂಫರ್ಟ್ಸ್. ಇದಿಷ್ಟು ಸೂರ್ಯ ಒಳ್ಳೆ 12ನೇ ಮನೆಯಲ್ಲಿ ಎಲ್ಲೆಲ್ಲಿ ಇದ್ದರೆ ಏನೇನು ಆಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ತೋರಿಸಿಕೊಟ್ಟಿದ್ದೇನೆ. 9481156540 ಈಸ್ ಮೈ ಮೊಬೈಲ್ ನಂಬರ್. ಐ ಆಮ್ ಎ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಿ ಸುರೇಂದ್ರ ಉಪಾಧ್ಯ. ಇಷ್ಟುವರೆಗೆ 3200 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್.